ಸ್ನೇಹಿತರೆ ನಮಸ್ಕಾರ. ಆಗಾಗ ಬೇರೆ ಬೇರೆ ವಿಚಾರಗಳಿಗೆ ಸುದ್ದಿಯಾಗುವಂತಹ ಮತ್ತು ಕಾಂಟ್ರವರ್ಸಿಗಳನ್ನು ಮೈಮೇಲೆ ಎಳೆದುಕೊಳ್ಳುವಂಥ ನಟಿ ಕಮ್ ಮಾಡೆಲ್ಲು, ಬಿಕಿನಿ ಸ್ಟಾರು, ಪೋರ್ನ್ ಸ್ಟಾರು, ಹಾಗೆಯೇ ಪಡ್ಡೆ ಹುಡುಗರ ಹೃದಯವನ್ನು ಕದಿಯುವಂತಹ ಮಾದಕ ನಟಿ ಈ ಪೂನಂ ಪಾಂಡೆ ಈಗ ತಾಯಿ ಆಗ್ತಿದ್ದಾರೆ ಎನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಸದ್ದು ಮಾಡ್ತಿರೋದು ಯಾಕೆ? ತಾಯಿ ಆಗ್ತಿರೋದಕ್ಕಲ್ಲ, ಗಂಡನಿಲ್ಲದೆ ತಾಯಿ ಆಗ್ತಿರೋವಂಥದ್ದು. ಹೌದು, ಪೂನಂ ಪಾಂಡೆಗೆ ಮದುವೆ ಆಗಲಿಲ್ಲ, ಗಂಡನೂ ಕೂಡ ಇಲ್ಲ, ಆದರೂ ಕೂಡ ಈಗ ಮದುವೆ ಆಗ್ತಿದ್ದಾಳೆ ಪೂನಂ ಪಾಂಡೆ. ಇದು ಸತ್ಯನಾ? ಪೂನಂ ಪಾಂಡೆ ತಾಯಿ ಆಗ್ತಿರೋದು ಸತ್ಯನಾ? ತಾಯಿ ಆಗೋದಾದರೆ ತಂದೆ ಯಾರು? ಅದ್ರ ಜೊತೆಗೆ ಈಗಾಗಲೇ ಸಾಕಷ್ಟು ಸಲ ಬೇರೆ ಬೇರೆ ರೀತಿಯಲ್ಲಿ ನಾಟಕವಾಡಿ ಸುದ್ದಿಯಾಗುವಂಥ ಪ್ರಯತ್ನವನ್ನು ಪಟ್ಟಿದ್ದಂತಹ ಪೂನಂ ಪಾಂಡೆ ಈಗ ಇದು ಕೂಡ ಅದೇ ರೀತಿಯಾಗಿ ಡ್ರಾಮಾವನ್ನು ಕ್ರಿಯೇಟ್ ಮಾಡಿದ. ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಅದಕ್ಕೆ ಉತ್ತರವನ್ನು ಪಡೆಯೋದ್ರ ಜೊತೆಗೆ ಇದರ ಅಸಲ್ಯತೆ ಏನು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಪೂನಂ ಪಾಂಡೆ ಗೊತ್ತಿರೋದಂತಹ ಹುಡುಗರು ಬಹಳ ಕಡಿಮೆ, ಬಹಳ ಅಂದರೆ ಬಹಳ ಕಡಿಮೆ. ಅದರಲ್ಲೂ ಕೂಡ ಇತ್ತೀಚೆಗೆ ಎಲ್ಲರ ಕೈಯಲ್ಲೂ ಕೂಡ ಮೊಬೈಲ್ ಸಿಕ್ಕಿರೋದ್ರಿಂದ ಪೂನಂ ಪಾಂಡೆ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದ ತಕ್ಷಣ ಆಕೆಯ ಕಂಪ್ಲೀಟ್ ಬಯೋಡೇಟಾನೇ ಬಂದುಬಿಡುತ್ತೆ. ಒಳ್ಳೆಯದು, ಕೆಟ್ಟದ್ದು, ಇನ್ನೊಂದು ಮತ್ತೊಂದು ಎಲ್ಲದೂ ಕೂಡ ಬರ್ತಿದೆ. ಪೂನಂ ಪಾಂಡೆ ಒಂದು ಕಾಲದಲ್ಲಿ ಬಿಚ್ಚಮ್ಮ ಅಂತಲೇ ಫೇಮಸ್ ಆದಂಥ ಹೆಣ್ಮಗಳು. ಅದರಲ್ಲೂ ಕೂಡ ಸಾಕಷ್ಟು ಈ ಪೋರ್ನ್ ಫಿಲ್ಮ್ಗಳಲ್ಲಿ ನಟಿಸಿರುವಂಥ ಈಕೆ ಅದಕ್ಕೋಸ್ಕರನೇ ತನ್ನನ್ನು ತಾನು ಬದಲಾಯಿಸಿಕೊಂಡಿದ್ಲು. ಇನ್ನು ಓನ್ಲಿ ಫ್ಯಾನ್ಸ್ನಲ್ಲೂ ಕೂಡ ಪೂನಂ ಪಾಂಡೆಯ ವಿಧವಾದಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿಕೊಂಡು ಅದರಲ್ಲೂ ಕೂಡ ಜೀವನವನ್ನು ಸಾಗಿಸ್ತಾ ಹೋಗ್ತಾ ಇದ್ಲು. ಹೀಗಿರುವಂಥ ಸಂದರ್ಭದಲ್ಲಿ ಪೂನಂ ಪಾಂಡೆಗೆ ಈ ಹಿಂದೆ ಒಂದು ಮದುವೆ ಆಗಿತ್ತು. ಅದು ಅಧಿಕೃತವಾದಂಥ ಮದುವೆ ಅಲ್ಲ, ಒಂದು ಟೈಪ್ನಲ್ಲಿ ಲೀವ್ ಇನ್ ರಿಲೇಷನ್ಶಿಪ್ ಅಂತಲೇ ಹೇಳ್ಬೋದು. ಆತನ ಜೊತೆಗೆ ಗೋವಾದಲ್ಲಿ ಜಗಳ ಮಾಡಿಕೊಂಡಂಥ ಈಕೆ ಗೋವಾದಿಂದ ವಾಪಸ್ ಬರುವಂಥ ಸಂದರ್ಭದಲ್ಲಿ ಬಂದಿದ್ದು ಒಬ್ಬಳೆ, ಹೋಗಿದ್ದು ಇಬ್ಬರಾದರೂ ಕೂಡ ವಾಪಸ್ ಬಂದಿದ್ದು ಒಬ್ಬಳೆ. ಕಾರಣ ಏನು ಅಂತ ಹೇಳಿದ್ರೆ ಆತನನ್ನೇ, ಆ ಗಂಡನನ್ನೇ ಜೈಲಿಗೆ ಕಳಿಸಿ ಇಲ್ಲಿಗೆ ಬಂದಿದ್ಲು. ಈಗ ಈ ಬೇಬಿ ಬಂಪ್ನ ಫೋಟೋಸು, ಇದರ ಬಗ್ಗೆ ಭಾರಿ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಕಾರಣ ಏನು ಅಂತ ಹೇಳಿದ್ರೆ ಪೂನಂ ಪಾಂಡೆಗೆ ಹೇಳಿ ಕೇಳಿ ಮದುವೆ ಆಗಿಲ್ಲ ಕಣ್ರಿ. ಮದುವೆ ಆಗದೆ ಹೇಗದು ಮಗು? ಯಾರಿಂದ ಬಂದಿದ್ದು ಮಗು? ಯಾರು ಕೊಟ್ಟಂಥ ಮಗು? ಹೀಗೆ ಸಾಕಷ್ಟು ಪ್ರಶ್ನೆಗಳು ಈಗ ನೆಟ್ಟಿಗರು ಕೇಳ್ತಾ ಇದ್ದಾರೆ. ಇನ್ನು ಈಕೆ ಸುಳ್ಳು ಹೇಳ್ತಿರ್ಬೋದು ಅಂತಲೂ ಕೂಡ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಈ ಹಿಂದೆ ಕೂಡ ಸಾಕಷ್ಟು ಸಲ ಇದೇ ರೀತಿ ಸುಳ್ಳು ಹೇಳಿ ಆಮರಿಸಿರುವಂತಹ ಪೂನಂ ಪಾಂಡೆ ಬೇರೆ ಬೇರೆ ವಿಚಾರದಲ್ಲಿ, ಈ ವಿಚಾರದಲ್ಲ, ಬೇರೆ ವಿಚಾರದಲ್ಲಿ ಆಮರಿಸಿರುವಂಥ ಪೂನಂ ಪಾಂಡೆ ಈಗಲೂ ಕೂಡ ಆಮರಿಸ್ತಾ ಇರಬಹುದು ಅನ್ನೋಂಥದ್ದು ಕೆಲವರ ಅಭಿಪ್ರಾಯ. ಕಾರಣ ಏನು ಅಂತ ಹೇಳಿದ್ರೆ ಸದಾ ವಿವಾದಗಳು ಅಥವಾ ಈ ರೀತಿಯಾದಂತಹ ಸುದ್ದಿ ಆಗುವಂಥ ಕಾಂಟ್ರವರ್ಸಿಯ ಮೂಲಕನೇ ಸುದ್ದಿ ಮಾಡುವಂತಹ ಪೂನಂ ಪಾಂಡೆ ಪ್ರೆಗ್ನೆಂಟ್ ಮೂಲಕ ಸದ್ದನ್ನು ಮಾಡ್ತಿದ್ದಾರೆ. ಪೂನಂ ಪಾಂಡೆ 2 ಫೋಟೋಸ್ಗಳನ್ನು ಹಂಚಿಕೊಂಡಿದ್ದಾರೆ. ಬೇಬಿ ಬಂಪ್ ಫೋಟೋಸ್ ಹಂಚಿಕೊಂಡಿರುವಂಥ ಪೂನಮ್ಮು ಸೋಷಿಯಲ್ ಮೀಡಿಯಾದಲ್ಲಿ ಕೋಲಾಹಲವನ್ನು ಎಬ್ಬಿಸಿದ್ದಾರೆ. ಹಲವರು ಇದು ನಿಜವೋ ಸುಳ್ಳೋ ಈ ರೀತಿ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಒಂದು ವಿಚಾರ ಏನು ಅಂತ ಹೇಳಿದ್ರೆ ಪೂನಂ ಪಾಂಡೆ ಇಲ್ಲಿ ಒಂದು ಬಟ್ಟೆಯನ್ನು ಹಾಕಿಕೊಂಡು ಮತ್ತೊಂದು ಬಟ್ಟೆಯನ್ನು ಮೇಲೆತ್ತಿ, ಟಿ ಶರ್ಟನ್ನು ಮೇಲೆತ್ತಿ ಹೊಟ್ಟೆಯಲ್ಲಿ ಮಗು ಇರೋದನ್ನು ತೋರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದು ಸತ್ಯನಾ? ಮಗು ಇರೋದು ಸತ್ಯನಾ ಅಥವಾ ಮತ್ತೆ ಡೌ ಮಾಡ್ತಾ ಇರೋದಾ? ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಪೂನಂ ಪಾಂಡೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದು ಬೇಬಿ ಬಂಪು ತೋರಿಸುವಂಥ 2 ಫೋಟೋಸ್ಗಳನ್ನು ಹಾಕ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಾಗಿದ್ದಾರೆ. ಜೊತೆಗೆ ಒಂದಷ್ಟು ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಆ ಸಂದರ್ಭದಲ್ಲಿ ಅನ್ನುವಂಥದ್ದು ಈಗ ಅರ್ಥ ಆಗ್ತಿರುವಂತಹ ವಿಚಾರ. ಇನ್ನು ಪೂನಂ ಪಾಂಡೆ ಬೇಬಿ ಬಂಪ್ನ ಪೋಸ್ಟ್ಗಳು ಹಲವರು ಅನುಮಾನದ ಕಣ್ಣುಗಳಿಂದ ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಏಪ್ರಿಲ್ 1 ಸಮೀಪಿಸ್ತಿದ್ದಂತೆ ಜನರನ್ನು ಮತ್ತೆ ಫೂಲ್ ಮಾಡಿದ್ರಾ? ಏಪ್ರಿಲ್ 1ಕ್ಕೆ ಫೂಲ್ ಮಾಡುವಂಥ ಕೆಲಸವನ್ನು ಈಕೆ ಮಾಡಿದ್ದ. ಅದಕ್ಕೋಸ್ಕರ ಅಂದರೆ ಏಪ್ರಿಲ್ 1ಕ್ಕಿಂತ ಮುನ್ನನೇ ಈ ಫೋಟೋವನ್ನು ಅಪ್ಲೋಡ್ ಮಾಡಿದ್ದಾಳೆ. ಹಾಗಾಗಿ ಏಪ್ರಿಲ್ 1ಕ್ಕೆ ಇದು ಫೂಲ್ ಮಾಡಲಿಕ್ಕಂತಲೇ ಹಾಕಿದ್ದ ಅನ್ನುವಂಥದ್ದು ಮೊದಲ ಪ್ರಶ್ನೆ. ಎರಡನೇದು, ಇದು ನಿಜವಾಗ್ಲೂ ಕೂಡ ಈಕೆಯ ಹೊಟ್ಟೆಯಲ್ಲಿ ಮಗು ಇರೋದೇ ಹೌದಾದರೆ ಅದರ ತಂದೆ ಯಾರು ಅನ್ನೋದು ಎರಡನೇ ಪ್ರಶ್ನೆ. ಇದು ದೊಡ್ಡ ಪ್ರಶ್ನೆ. ಹಾಗೆಯೇ ಏನಾದರೂ ಗಿಮಿಕನ್ನು ಮಾಡುವಂಥ ಪ್ರಯತ್ನವನ್ನು ಪೂನಂ ಮಾಡ್ತಿದ್ದಾರೆ ಅನ್ನೋಂಥದ್ದು ಮೂರನೇ ಪ್ರಶ್ನೆ. ಅದಕ್ಕೆ ಒಂದಂತೂ ಕ್ಲಿಯರ್ ಆಯಿತು, ಏನೋ ಯಾವುದೇ ಕಾರಣಕ್ಕೂ ಕೂಡ ಪೂನಂ ಪಾಂಡೆ ಮದುವೆ ಆಗದೆ ಮಗುವನ್ನು ಹೊಂದಿರೋದು ಅಥವಾ ಹೊಂದುತ್ತಾ ಇರುವಂಥದ್ದು ಅನ್ನುವಂಥದ್ದು. 2024ರಲ್ಲಿ ಪೂನಂ ಪಾಂಡೆ ಗರ್ಭಗಂಡ ಕ್ಯಾನ್ಸರ್ನ ಕುರಿತಾಗಿ ಒಂದಷ್ಟು ಪ್ರಚಾರವನ್ನು ಮಾಡಿದರು. ಅಂದರೆ ತನಗೆ ಇದು ಈ ರೀತಿಯಾದಂಥ ಒಂದು ಕ್ಯಾನ್ಸರ್ ಇದೆ, ನನ್ನ ಕೊನೆಯ ದಿನಗಳಿದು ಅಂತಲೂ ಕೂಡ ಸುಳ್ಳನ್ನು ಪ್ರಚಾರ ಮಾಡಿದರು. ಇದು ಭಾರಿ ಕೋಲಾಹಲವನ್ನು ಎಬ್ಬಿಸಿತ್ತು.
ಪೂನಂ ಪಾಂಡೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ದೊಡ್ಡ ಚರ್ಚೆಯ ಕೇಂದ್ರ ಬಿಂದು ಆಗಿದ್ದರು. ನಟಿಯ ಮ್ಯಾನೇಜರ್ ಪೋಸ್ಟ್ ಮಾಡಿದಂತಹ ಒಂದೇ ಒಂದು ಪೋಸ್ಟು ಭಾರಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿತ್ತು. ಹೀಗಾಗಿ ಪೂನಂ ಪಾಂಡೆ ಎಷ್ಟೇ ಗಂಭೀರವಾದಂಥ ವಿಚಾರವನ್ನು ಹೇಳಿದ್ರು ಕೂಡ ಅದನ್ನು ಸೀರಿಯಸ್ ಆಗಿ ಪರಿಗಣಿಸ್ತಾ ಇಲ್ಲ. ಅದು ಹಾಗೆ ಆಗೋದು ಕೆಲವು ಸಲ. ಇನ್ನು ತಮ್ಮ ಈ ಒಂದು ಸಾವಿನ ಕುರಿತು ಸುಳ್ಳು ಹೇಳಿದಂಥ ಪೂನಂ ಪಾಂಡೆ ವಿರುದ್ಧ ಪ್ರಕರಣಗಳು ಕೂಡ ದಾಖಲಾಗಿತ್ತು. ಇದು ಅತಿಯಾದಂಥ ಪ್ರಚಾರ ಅಂತಲೂ ಕೂಡ ಹಲವರು ಅಭಿಪ್ರಾಯವನ್ನು ಪಟ್ಟಿದ್ದರು. ಇದೇ ಕಾರಣದಿಂದ ಇದೀಗ ಗರ್ಭಿಣಿ ಎನ್ನುವಂತಹ ಫೋಟೋನ ಪೋಸ್ಟ್ ಮಾಡಿದ್ರು ಕೂಡ ಜನರು ನಂಬೋದಕ್ಕೆ ರೆಡಿ ಇಲ್ಲ. ಅದಕ್ಕೆ ಕಾರಣ ಯಾರು? ಅದಕ್ಕೆ ಈಕೆನೇ ಕಾರಣ, ಯಾರು ಬೇರೆಯವ್ರು ಮಾಡ್ಕೊಂಡಿರೋದಲ್ಲ, ಈಕೆನೇ ಮಾಡ್ಕೊಂಡಿರೋವಂಥದ್ದು. ಈಕೆನೇ ಆ ರೀತಿ ಜನರು ನಂಬದೇ ಇರೋ ರೀತಿಯಲ್ಲಿ ಒಂದು ಸಿಚುವೇಶನ್ಸನ್ನು ಕ್ರಿಯೇಟ್ ಮಾಡಿರೋದು ಅಂತಲೂ ಕೂಡ ಹೇಳ್ಬೋದು. ಹಾಗೆ ನೋಡಿದ್ರೆ ಪೂನಂ ಪಾಂಡೆ ಈಗ ಮದುವೆ ಆಗದೆ ಮಗುವನ್ನು ಪಡೆಯುವಂಥದ್ದು ಅಪರಾಧ ಆಗ್ತದ ಅನ್ನುವಂಥದ್ದು ಕೂಡ ಕಾನೂನಿನ ಮೂಲಕ ಇದ್ದಿರುವಂಥ ಪ್ರಶ್ನೆ ಒಂದು. ಎರಡನೇದು, ಈಗ ಪೂನಂ ಪಾಂಡೆ ಈ ಹಿಂದೆ ಒಬ್ಬ ಹುಡುಗನ ಜೊತೆಗೆ ಕಾಣಿಸ್ಕೊಂಡಿದ್ರು. ಹೀ ಈಸ್ ಮೈನ್ ಅಂತಲೂ ಕೂಡ ಹಾಕ್ಕೊಂಡಿದ್ರು, ವರ್ಡ್ ಅಂತಲೂ ಕೂಡ ಹಾಕ್ಕೊಂಡಿದ್ರು. ಹಾಗಾಗಿ ಒಂದು ವೇಳೆ ಪೂನಂ ಪಾಂಡೆ ಈ ಹುಡುಗನ ಜೊತೆಗೆ ಏನಾದರೂ ರಿಲೇಷನ್ಶಿಪ್ನಲ್ಲಿ ಇದ್ದಾರಾ ಅನ್ನೋದು ಕೂಡ ಎರಡನೇ ಪ್ರಶ್ನೆ ಬೀಳ್ತಿದೆ. ಹೀಗಾಗಿಯೇ ಇಲ್ಲಿ ಪೂನಂ ಪಾಂಡೆ ಸ್ವಲ್ಪ ಏನಾದರೂ ಬೇರೆ ರೀತಿಯಾದಂಥ ಆಲೋಚನೆಯಲ್ಲಿದ್ದಾರಾ ಅನ್ನುವಂಥದ್ದು. ಇನ್ನು ಕೇವಲ ಬೇಬಿ ಬಂಪ್ನ ಫೋಟೋಸ್ ಹಾಕಿದರೆ ಅನುಮಾನ ಅಷ್ಟೇನೂ ಬರ್ತಿರಲಿಲ್ಲ. ಆದರೆ ಪ್ರೆಗ್ನೆನ್ಸಿ ಎಮೋಜಿಯ ಜೊತೆಗೆ ಹಾಲಿನ ಬಾಟಲಿಯ ಎಮೋಜಿಗಳನ್ನು ಶೇರ್ ಮಾಡಿರುವಂಥದ್ದು, ಪೂನಂ ಪಾಂಡೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರುವಂಥದ್ದು, ಪೂನಂ ಪಾಂಡೆ ಎಲ್ಲೋ ಒಂದು ಕಡೆ ತಾಯಿ ಆಗ್ತಿರೋದು ನಿಜ ಇರಬಹುದು ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಆದರೆ ಈ ಹಿಂದೆ ಉದ್ಯಮಿ ಆಗಿದ್ದಂತಹ ಒಬ್ಬ ವ್ಯಕ್ತಿಯನ್ನು ಮದುವೆಯಾಗಿ ಭಾರಿ ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ಆ ಸಂದರ್ಭದಲ್ಲಿ ಭಾರಿ ಚರ್ಚೆಯ ಕೇಂದ್ರ ಬಿಂದು ಕೂಡ ಆಗಿದ್ದರು. ಈಗ ಆ ವ್ಯಕ್ತಿಯಿಂದನೂ ಕೂಡ ದೂರ ಆಗಿದ್ದಾರೆ. ಹೀಗಿರುವಂಥ ಸಂದರ್ಭದಲ್ಲಿ ಈಗ ನನ್ನ ಹ್ಯಾಪಿ ಪ್ಲೇಸ್ ಇದು ಅಂತ ಹೇಳ್ಬಿಟ್ಟು ಕ್ಯಾಪ್ಷನ್ ಹಾಕಿ ಒಬ್ಬ ಹುಡುಗನ ಫೋಟೋವನ್ನು ಏನು ಹಾಕಿದ್ರಲ್ಲ, ಅವನಿಂದನೇ ಈ ಮಗು ಆಗಿರೋದಾ, ಆ ಮಗುವಿನ ತಂದೆ ಇವರೇನಾ, ಇದೇ ವ್ಯಕ್ತಿಯ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ. ಅದಕ್ಕೆ ಉತ್ತರವನ್ನು ಕೊಡಬೇಕಾಗಿರೋದು ಒಂದು ಆ ವ್ಯಕ್ತಿ ಅಥವಾ ಪೂನಂ ಪಾಂಡೆ. ಸ್ನೇಹಿತರೆ, ಕೊನೆಗೆ ಕಹಾನಿ ಮೇ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ, ಪೂನಂ ಪಾಂಡೆ ಕೊನೆಗೆ ಏಪ್ರಿಲ್ 1ನೇ ತಾರೀಕು ಮತ್ತೊಂದು ವಿಡಿಯೋವನ್ನು ಮಾಡಿ ನನ್ನ ಪ್ರೆಗ್ನೆಂಟ್ ವಿಚಾರವಾಗಿ ಇಡೀ ದೇಶದಾದ್ಯಂತ ಸುದ್ದಿ ಆಗ್ತಿದೆ. ಆದರೆ ಇವತ್ತು ಏಪ್ರಿಲ್ 1ನೇ ತಾರೀಕು, ಹಾಗಾಗಿ ನಾನು ಏಪ್ರಿಲ್ ಫೂಲನ್ನು ಮಾಡಿದ್ದೀನಿ ಅಂತೇಳ್ಬಿಟ್ಟು ಏಪ್ರಿಲ್ ಮತ್ತು ಫೂಲ್ ಅಂದರೆ ಒಂದು ಫ್ಲವರ್ ಈ ಫೋಟೋವನ್ನು ಇಟ್ಬಿಟ್ಟು ಏಪ್ರಿಲ್ ಫೂಲ್ ಆಗಿದ್ದೀರಾ ನೀವೆಲ್ಲರೂ ಕೂಡ, ನಾನಿದು ಮಾಡಿದ್ದು ಏಪ್ರಿಲ್ ಫೂಲ್ಗಾಗಿ, ಇದರಲ್ಲಿ ಯಾವುದೇ ಸತ್ಯತೆ ಇಲ್ಲ ಅನ್ನುವಂಥ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಸಾಕಷ್ಟು ಜನರಿಗೆ ಒಂದು ಕುತೂಹಲ ಇತ್ತಲ್ವಾ, ಒಂದು ಕಡೆ ಮದುವೆ ಆಗಿಲ್ಲ, ಮತ್ತೊಂದು ಕಡೆ ಅಧಿಕೃತವಾಗಿ ಗಂಡನಿಲ್ಲ. ಹಾಗಿದ್ರೂ ಕೂಡ ಪೂನಂ ಪಾಂಡೆ ಅದೇಂಗೆ ಗರ್ಭಿಣಿ ಆದರು, ಈ ಮಗುವಿನ ತಂದೆ ಯಾರು, ಹೀಗೆಲ್ಲ ಕುತೂಹಲಗಳು ಪ್ರಶ್ನೆಗಳಿತ್ತಲ್ವಾ. ಆ ಪ್ರಶ್ನೆಗೆ ಉತ್ತರವನ್ನು ಸ್ವತಃ ಕೊನೆಗೆ ಪೂನಂ ಪಾಂಡೆ ಅವರೇ ಕೊಟ್ಟಿದ್ದಾರೆ ಅನ್ನೋದು ಈ ಮೂಲಕ ಗೊತ್ತಾಗಿದೆ. ಒಟ್ನಲ್ಲಿ ಪೂನಂ ಪಾಂಡೆಯ ಈ ಹುಚ್ಚಾಟದ ಬಗ್ಗೆ ನಿಮಗೇನು ಅನಿಸುತ್ತೆ, ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.